ಸ್ಥಳೀಯರು ಒಂದು ಜೋಡಿಯನ್ನ ಕಟ್ಟಿಹಾಕಿ ಸಾರ್ವಜನಿಕವಾಗಿ ಶುದ್ಧೀಕರಣ ವಿಧಿಗೆ ಒಳಪಡಿಸಿದ್ದಾರೆ. ಈ ಘಟನೆಯು ಸ್ಥಳೀಯ ಸಮುದಾಯದಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಶೋಕನಗರದ ನಿವಾಸಿಯಾದ ಮೌನಿಕಾ ಭೂಪಾಲಪಲ್ಲಿ ಜಿಲ್ಲೆಯ ಯುವಕ ಸ್ವಾಮಿಯೊಂದಿಗೆ ಫೇಸ್ಬುಕ್ ಮೂಲಕವಾಗಿ ಸಂಪರ್ಕವನ್ನು ಬೆಳೆಸಿದ್ರು. ಈ ಸಂಪರ್ಕವು ಕಾಲಾಂತರ ಸಂಬಂಧಕ್ಕೆ ಕಾರಣವಾಯಿತು. ಕಳೆದ 3 ದಿನಗಳಿಂದ ಸ್ವಾಮಿ ಮೌನಿಕಾರವರ ನಿವಾಸದಲ್ಲಿ ತಂಗಿದ್ರು. ಇದು ಸ್ಥಳೀಯ ನಿವಾಸಿಗಳ ಕೋಪಕ್ಕೆ ಕಾರಣವಾಯಿತು. ಈ ವಿಚಾರವನ್ನ ಗಮನಿಸಿದ ಸ್ಥಳೀಯರು ಇವರನ್ನ ಕಟ್ಟಿಹಾಕಿ ಸಾರ್ವಜನಿಕ ಶುದ್ಧೀಕರಣ ವಿಧಿಗೆ ಒಳಪಡಿಸಿದ್ದಾರೆ. ಅಕ್ರಮ ಸಂಬಂಧದ ಆರೋಪದ ಮೇಲೆ ಸ್ಥಳೀಯರು ಈ ಜೋಡಿಯನ್ನ ಕಟ್ಟಿಹಾಕಿ ಸಾರ್ವಜನಿಕವಾಗಿ ಶುದ್ಧೀಕರಣ ವಿಧಿಯನ್ನ ನಡೆಸಿದ್ದಾರೆ. ಈ ಕ್ರಮವು ಸಾಮಾಜಿಕ ನೀತಿಯನ್ನ ಉಲ್ಲಂಘಿಸಿದ್ದಕ್ಕಾಗಿ ತೆಗೆದುಕೊಂಡ ಕ್ರಮ ಎಂದು ಸ್ಥಳೀಯರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ಘಟನೆಯು ಕಾನೂನಿನ ದೃಷ್ಟಿಯಿಂದ ಸಮರ್ಥನೀಯವೇ ಎಂಬ ಪ್ರಶ್ನೆ ಎತ್ತಿದೆ. ಈ ಘಟನೆಯ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ. ಈ ಬಗ್ಗೆ ಸಾಕಷ್ಟು ಕಾಮೆಂಟ್ಸ್ಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಈ ವಿಡಿಯೋಗೆ. ಅಂದ್ರೆ ಈ ರೀತಿ ಘಟನೆ ಕಾನೂನಿನ ಪ್ರಕಾರ ತಪ್ಪು, ಆದರೆ ಸಾಮಾಜಿಕವಾಗಿ ಇದು ಒಳ್ಳೆಯ ಸಂದೇಶವನ್ನ ನೀಡ್ತಾ ಇಲ್ಲ. ಈ ಘಟನೆ ಏನಿದೆ, ಘಟನೆ ನಿಜಕ್ಕೂ ಕೂಡ ಶಾಕ್ ಆಗುವಂಥದ್ದು. ಅಂದ್ರೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರನ್ನ ಕಟ್ಟಿ ಹಾಕಿ ಈ ರೀತಿ ಒಂದು ಕೃತ್ಯವನ್ನ ನಡೆಸಿರುವಂಥದ್ದು, ಇದು ಕಾನೂನಿನ ಪ್ರಕಾರ ತಪ್ಪು. ಆದ್ರೆ ಸ್ಥಳೀಯರ ಪ್ರಕಾರ ಇದು ಸರಿ. ಇಬ್ಬರನ್ನ ಕಟ್ಟಿ ಹಾಕಿ ಸಾರ್ವಜನಿಕ ಶುದ್ಧೀಕರಣ ವಿಧಿಗೆ ಒಳಪಡಿಸಿದ್ದಾರೆ. ಅಕ್ರಮ ಸಂಬಂಧದ ಆರೋಪದ ಮೇಲೆ ಸ್ಥಳೀಯರು ಈ ಜೋಡಿಯನ್ನ ಕಟ್ಟಿ ಹಾಕಿ ಸಾರ್ವಜನಿಕ ಶುದ್ಧೀಕರಣ ವಿಧಿಯನ್ನ ನಡೆಸಿದ್ದಾರೆ. ಈ ಕ್ರಮವು ಸಾಮಾಜಿಕ ನೀತಿಯನ್ನ, ಅಂದ್ರೆ ಈ ರೀತಿ ಮುಂದೆ ಯಾವತ್ತೂ ಕೂಡ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಅವರು ಸಾಮಾಜಿಕವಾಗಿ ಈ ರೀತಿ ನೀತಿಗಳನ್ನ, ಏನು ಒಂದು ನೀತಿ ನಿಯಮಗಳಿರುತ್ತೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿ ಒಂದು ಸಾಮಾಜಿಕ ಶುದ್ಧೀಕರಣವನ್ನ ವಿಧಿಯನ್ನ ಮಾಡಿರುವಂಥದ್ದು. ಇದು ಸ್ಥಳೀಯರ ಪ್ರಕಾರ ಸರಿ ಇರುವಂಥದ್ದು, ಆದರೆ ಕಾನೂನಿನ ಪ್ರಕಾರ ಇದು ಸರಿನಾ ಅನ್ನುವಂಥದ್ದು ಪ್ರಶ್ನೆ ಆಗುವಂಥದ್ದು. ಹಾಗಾಗಿ ಈ ಘಟನೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಸಂಬಂಧವಾಗಿ ಪ್ರಕರಣ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ.